ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೃದಯದರಸಿ ಧಾರಾವಾಹಿಯ 24ನೇ ಸಂಚಿಕೆ. ನನಗೆ ಎದುರುತ್ತರ ಕೊಡುತ್ತಾಳೆ ಇವಳು. ಅಷ್ಟು ಧೈರ್ಯ ಬಂದು ಬಿಡ್ತಾ? ಎಲ್ಲ ಈ ಅಣ್ಣನಿಂದ. ತಲೆ ಮೇಲೆ ಕೂರಿಸಿದ್ದಾನೆ ಅವನು. ನನ್ನೇ ಮನೆಯಿಂದ ಹೊರಗೆ ಹಾಕ್ತಾಳಂತೆ. ಇವಳನ್ನು ಮೊದಲು ಇಲ್ಲಿಂದ ಓಡಿಸಬೇಕು. ಆ ಪ್ರೇರಣಾಗೆ ಹೇಳಿದರೆ ಅವಳು ಏನು ಮಾಡ್ತಿಲ್ಲ. ಇವಾಗ ಅದೇನೋ ಕ್ಯಾಂಪ್ ಅಂತ ಮೈಸೂರಿಗೆ ಹೋಗಿದ್ದಾಳೆ. ಕೋಪದಿಂದ ಕೋಣೆಯಲ್ಲಿ ಕೂತು ಬುಸುಗುಡುತ್ತಿದ್ದರು ಸುಧಾ. ಅಮ್ಮೋರೇ, ಊಟಕ್ಕೆ ಬನ್ನಿ, ಚಿಕ್ಕಮ್ಮವರು ಕರೀತಿದ್ದಾರೆ. ಸೀತಮ್ಮ ಬಂದು ಹೇಳಿದರು. ಯಾವಳೆ ನಿನಗೆ ಚಿಕ್ಕಮ್ಮವರು? ಅವಳನ್ನು ಹಾಗೆಂದರೆ 4 ಬಾರಿಸುವೆ ನಿನಗೆ, ಸುಧಾ ಹೇಳಿದಾಗ, ಚಿಕ್ಕಮ್ಮವರು ಬರೀ ಇವಮ್ಮನಿಗೆ ಬೈಬಾರ್ದಿತ್ತು, 2 ಬಾರಿಸಿ ಅಲ್ಲು ಉದುರಿಸ್ಬೇಕಿತ್ತು. ಏನು ಹಾರಾಡುತ್ತೆ ಈ ಹೆಂಗಸು, ಅಷ್ಟೊಳ್ಳೆ ಹುಡುಗಿಗೆ ಏನೇನೋ ಅನ್ನುತ್ತೆ, ಗೊನಗಿದ್ದರು ಸೀತಮ್ಮ. ಏನಂದೆ? ಸುಧಾ ಕೇಳಿದಾಗ, ಬೇಗ ಬನ್ನಿ, ಇಲ್ಲ ಅಂದರೆ ಆಮೇಲೆ ಊಟ ಸಿಗಲ್ಲ ಅಂತೆ ಚಿಕ್ಕಮ್ಮವರು ಹೇಳೋಕೆ ಹೇಳಿದ್ರು ಎಂದ ಸೀತಮ್ಮ ಅಲ್ಲಿಂದ ಜಾಗ ಖಾಲಿ ಮಾಡಿದ್ದರು. ಈ ಕೆಲಸದವಳು ನನ್ನ ಆಡಿಕೊಂಡು ನಗೋ ಹಾಗಾಯಿತು. ಎಲ್ಲ ಆ ಹಾಳಾದವಳಿಂದ. ಯಾಕಾದರೂ ಈ ಮನೆಗೆ ಒಕ್ಕರಿಸಿದಳು, ನೆಮ್ಮದಿಯೇ ಇಲ್ಲ. ಇವಳು ಹೇಳಿದಂತೆಯೇ ನನ್ನ ಮನೆಯಿಂದ ಹೊರಗೆ ಹಾಕಿಬಿಟ್ಟರೆ? ಇಲ್ಲ, ಅವಳಿಗೆ ಅಷ್ಟೊಂದು ಧೈರ್ಯ ಇಲ್ಲ. ಅವಳು ನನ್ನನ್ನು ಮನೆಯಿಂದ ಹೊರಗೆ ಹಾಕಿದರೆ ಅಣ್ಣ ಸುಮ್ಮನೆ ಇರಬೇಕಲ್ಲ, ಖಂಡಿತ ನನ್ನ ಪರವಾಗಿ ನಿಂತು ಮಾತಾಡುವ ಎಂದು ಯೋಚಿಸುತ್ತಾ ಮೆಟ್ಟಲಿಳಿದು ಬಂದರು ಸುಧಾ. ಎಲ್ಲರೂ ಊಟಕ್ಕೆ ಕೂತಿದ್ದರು. ಭುವಿಯನ್ನೇ ದುರುಗುಟ್ಟಿ ನೋಡುತ್ತಾ ಊಟಕ್ಕೆ ಬಂದು ಕೂತರು ಸುಧಾ. ಏನೂ ನಡೆದೇ ಇಲ್ಲ ಎಂಬಂತೆ ನಗು ನಗುತ್ತಾ ಅವರಿಗೆ ಊಟ ಬಡಿಸಿದ್ದಳು ಭುವಿ. ಊಟ ಮಾಡುವುದನ್ನು ಬಿಟ್ಟು ಭುವಿಯನ್ನೇ ತಿನ್ನೋ ಹಾಗೆ ನೋಡುತ್ತಿದ್ದರು ಸುಧಾ. ಅವರನ್ನು ಗಮನಿಸಿದ ಭುವಿ, ಮಾವ, ನಿಮಗೆ ಸುಧಾ ಚಿಕ್ಕಮ್ಮ ಅಂದರೆ ತುಂಬ ಇಷ್ಟ ಅನಿಸುತ್ತೆ ಅಲ್ವಾ? ಮದುವೆ ಆದರೂ ಅವರನ್ನು ಅವರ ಗಂಡನ ಮನೆಗೆ ಹೋಗೋಕೆ ಬಿಡ್ತಿಲ್ವಂತೆ ನೀವು? ಭುವಿ ಚಂದ್ರಶೇಖರ್ ಬರಿ ಕೇಳಿದಾಗ, ಯಾರಮ್ಮ ಹಾಗೆ ಹೇಳಿದ್ದು? ಚಂದ್ರಶೇಖರ್ ಹೇಳಿದರು. ಸುಧಾ ಒಮ್ಮೆ ಚಂದ್ರಶೇಖರನ್ನು ಮತ್ತೊಮ್ಮೆ ಭುವಿಯನ್ನು ನೋಡುತ್ತಾ ಇದ್ದರು. ಸುಧಾ ಚಿಕ್ಕಮ್ಮನೇ ಹೇಳಿದ್ದು, ನೇರವಾಗಿಯೇ ಹೇಳಿದ್ದಳು ಭುವಿ. ಅಯ್ಯೋ, ನಾನಾಕ್ಯಮ್ಮ ನನ್ನ ತಂಗಿ ಜೀವನನ ನಾನೇ ಹಾಳು ಮಾಡುತ್ತೇನೆ. ಹೆಣ್ಣು ಮಕ್ಕಳು ಮದುವೆ ಆದ ಮೇಲೆ ಗಂಡನ ಮನೆಯಲ್ಲಿ ಇದ್ರೇ ಚಂದ, ಅದೇ ನಿಯಮ. ಅವಳು ಮದುವೆ ಆದ ಸ್ವಲ್ಪ ವರ್ಷದಲ್ಲೇ ಅವಳ ಗಂಡನ ಮನೆ ಬಿಟ್ಟು ಬಂದು ಇಲ್ಲಿಗೆ ಕೂತಳು. ಮಗುವನ್ನು ಹಿಡಿದುಕೊಂಡು ನಮ್ಮ ಮನೆಗೆ ಬಂದಾಗ ಇಲ್ಲಿಂದ ಹೋಗು ಎನ್ನಲು ಮನಸ್ಸು ಬರಲಿಲ್ಲ. ಅದಕ್ಕೆ ಇಲ್ಲೇ ಇರಲು ಹೇಳಿದೆ. ಆಮೇಲೆ ಹೋಗಲೇ ಇಲ್ಲ ಎಂದರು ಚಂದ್ರಶೇಖರ್. ಇವಾಗ ಅವರು ಇಲ್ಲಿಂದ ಹೋದರೆ ನಿಮಗೆ ಬೇಸರವಾಗುತ್ತಾ ಮಾವ? ಭುವಿ ಪ್ರಶ್ನಿಸಿದಾಗ, ಅವಳು ಇಲ್ಲಿಂದ ಅವಳ ಗಂಡನ ಮನೆಗೆ ಹೋಗುವೆ ಎಂದರೆ ನನಗಿಂತ ಖುಷಿ ಪಡುವವರು ಬೇರೆ ಯಾರೂ ಇಲ್ಲಮ್ಮ. ನನಗೆ ತುಂಬ ತುಂಬ ಖುಷಿಯಾಗುತ್ತೆ ಎಂದರು ಚಂದ್ರಶೇಖರ್. ಅವರು ಅವರ ಗಂಡನ ಮನೆಗೆ ಹೋಗುತ್ತಾರಂತೆ, ಭುವಿ ಹೇಳಿದಾಗ, ಹೌದಾ, ನಿಜವಾಗಿಯೂ? ನೀನು ನಿನ್ನ ಗಂಡನ ಮನೆಗೆ ಹೋಗುತ್ತಿದ್ದೀಯಾ ಸುಧಾ? ಚಂದ್ರಶೇಖರ್ ಖುಷಿಯಿಂದ ಕೇಳಿದಾಗ, ಈ ಸುಧಾ ಹೇಳಲು ಬಾಯಿ ತೆರೆದಾಗ, ಹೌದು ಮಾವ, ನಿಮ್ಮ ಬಳಿ ಹೇಳಿದರೆ ನೀವೆಲ್ಲಿ ಬೇಸರ ಮಾಡಿಕೊಳ್ಳುತ್ತೀರೋ ಎಂದು ನನ್ನ ಬಳಿ ಹೇಳಿಕೊಂಡರು. ನೀವು ಒಪ್ಪುವುದಾದರೆ ನಾಳೆಯೇ ಹೋಗುತ್ತಾರಂತೆ, ಭುವಿ ಹೇಳಿದಳು. ನನಗೆ ಬೇಸರ ಇಲ್ಲ, ತುಂಬ ಖುಷಿ ಪಡುವೆ. ಸೀತಮ್ಮ, ನಾಳೆ ಪಾಯಸ ಮಾಡು. ಸುಧಾ ಇಲ್ಲಿಂದ ಹೋಗುವಾಗ ಸಿಹಿ ತಿಂದು ಹೋಗಲಿ. ಅವಳಿಗೂ ಪಾಯಸ ಅಂದರೆ ಇಷ್ಟ ಅಲ್ವಾ? ಸಂತೋಷದಿಂದ ಹೇಳಿ ಹೋದರು ಚಂದ್ರಶೇಖರ್. ಹೆಂಗೆ ಎಂದು ಹುಬ್ಬೇರಿಸಿ ಸನ್ನೆ ಮಾಡಿದ್ದಳು ಭುವಿ. ಈ ಹಾಳಾದವಳು ಏನೇನೋ ಹೇಳಿ ನನ್ನನ್ನು ಮನೆಯಿಂದ ಹೊರಗೆ ಹಾಕುತ್ತಿದ್ದಾಳೆ. ಈ ಅಣ್ಣ ಬೇರೆ ಹೋಗುವಾಗ ಪಾಯಸ ತಿಂದು ಹೋಗು ಅಂತಿದ್ದಾನೆ. ನನಗ್ಯಾಕೆ ಪಾಯಸ? ಇವಳ ತಲೆ ಮೇಲೆ ಸುರಿದುಕೊಳ್ಳಲಿ, ಮನಸ್ಸಲ್ಲೇ ಹೇಳಿಕೊಂಡ ಸುಧಾ ಚಂದ್ರಶೇಖರ್ ಹಿಂದೆಯೇ ಓಡಿದರು. ಅಬ್ಬಾ, ಈ ಸುಧಾ ಮನೆಯಿಂದ ತೊಲಗುವಳು. ಅವಳಿಗೇನು ಇಷ್ಟೊಳ್ಳೆ ಬುದ್ಧಿ ಬಂದಿತು? ಏನೇ ಇರಲಿ, ಅವಳೊಮ್ಮೆ ಇಲ್ಲಿಂದ ಹೋದರೆ ಸಾಕು. ಶಾಂಭವಿ ಮನಸ್ಸಲ್ಲೇ ಪಾಯಸ ತಿಂದಿದ್ದರು. ಅಣ್ಣ, ಅಣ್ಣ, ಚಂದ್ರಶೇಖರ್ ಹಿಂದೆಯೇ ಓಡಿ ಬಂದರು ಸುಧಾ.
ನೀನು ನಿನ್ನ ಗಂಡನ ಮನೆಗೆ ಹೋಗುತ್ತಿದ್ಯಾ ಎಂದು ಹೇಳಿದ್ದರೆ ನಾನೇ ತುಂಬ ಖುಷಿಪಡುತ್ತಿದ್ದೆ. ನೀನು ಯಾಕೆ ಭುವಿ ಬಳಿ ಹೇಳಿದೆ? ಪರವಾಗಿಲ್ಲ, ನೀನು ಹೇಗೋ ನಿನ್ನ ಗಂಡನ ಮನೆಗೆ ತಾನೇ ಹೋಗ್ತಿರೋದು. ನನಗಂತೂ ತುಂಬ ಖುಷಿ. ಚಂದ್ರಶೇಖರ್ ಹೇಳುತ್ತಿರಬೇಕಾದರೆ, ಅಣ್ಣ ಅದು ನಾನು ಸುಧಾ ಹೇಳಲು ಬಂದಾಗ, ನಾಳೆ ಅಲ್ವಾ ಹೊರಡೋದು ನೀನು? ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀಯಾ? ನಿನಗೊಬ್ಬಳಿಗೆ ಕಷ್ಟ ಆದರೆ ಭುವಿನ ಕರಿ, ಅವಳು ನಿನಗೆ ಸಹಾಯ ಮಾಡುವಳು ಬಟ್ಟೆ ಪ್ಯಾಕ್ ಮಾಡಲು. ಈಗ ಹೋಗಿ ಮಲಗು ಎಂದ ಚಂದ್ರಶೇಖರ್ ಅಲ್ಲಿಂದ ತಮ್ಮ ಕೋಣೆಗೆ ಹೋದರು. ಛೇ, ಇವನು ನಾನು ಹೇಳುವುದನ್ನು ಕೇಳುತ್ತಲೇ ಇಲ್ಲವಲ್ಲ. ಕೋಪದಿಂದ ಹಣೆ ಚಚ್ಚಿಕೊಂಡರು ಸುಧಾ. ಮಮ್ಮಿ, ನಾವು ಡ್ಯಾಡ್ ಮನೆಗೆ ಹೋಗ್ತಿದ್ದೀವಾ? ನೀನು ನನ್ನ ಬಳಿ ಹೇಳಲೇ ಇಲ್ಲ. ಸಿದ್ಧಾರ್ಥ್ ಕೇಳಿದನು. ನನಗೆ ಗೊತ್ತಿಲ್ಲ, ನಿನ್ನ ಹತ್ರ ಏನು ಹೇಳೋದು? ಎಲ್ಲ ಹಾಳಾದವಳು ಮಾಡಿದ ಪ್ಲ್ಯಾನ್ ಇದು, ಕೋಪದಿಂದ ಹೇಳಿದ್ದರು ಸುಧಾ. ಏನೇ ಸುಧಾ, ಮನೆ ಬಿಟ್ಟು ಹೋಗೋದಕ್ಕೆ ತಯಾರಾಗಿದ್ದೀಯಾ? ನಾನೇನೋ ನೀನು ಇಲ್ಲೇ ಇರ್ತೀಯಾ, ನಿನ್ನ ಮಗನ ಸಂಸಾರವು ಇಲ್ಲೇ ಇದ್ದು ಬಿಡುತ್ತದೇನೋ. ನಿಮ್ಮನ್ನೆಲ್ಲ ಈ ಮನೆಯಿಂದ ಆಚೆ ಹಾಕೋದು ಹೇಗೆ ಅಂತ ಯೋಚನೆ ಮಾಡ್ತಿದ್ದೆ. ನೀನಾಗಿ ನೀನು ಹೊರಟಿದ್ದು ಒಳ್ಳೆಯದಾಯಿತು, ವ್ಯಂಗ್ಯವಾಗಿ ನಗುತ್ತಾ ಹೇಳಿದ್ದರು ಶಾಂಭವಿ. ನಗಬೇಡಿ ಅತ್ತಿಗೆ, ಒಂದು ದಿನ ಆ ಭುವನೇಶ್ವರಿ ನಿಮ್ಮನ್ನು ಈ ಮನೆಯಿಂದ ಹೊರಗೆ ಹಾಕುತ್ತಾಳೆ. ನಾನೇನೋ ನನ್ನ ಗಂಡನ ಮನೆಗೆ ಹೋಗ್ತಿದ್ದೀನಿ. ನೀವೆಲ್ಲಿಗೆ ಹೋಗ್ತೀರಿ? ನಿಮ್ಮ ತವರು ಮನೆಗಾ ಎಂದು ಸುಧಾ, ಬಾರೋ ಹೋಗೋಣ ಎಂದು ಸಿದ್ಧಾರ್ಥನ್ನು ಅಲ್ಲಿಂದ ಎಳೆದುಕೊಂಡು ಹೋದರು. ನನ್ನ ಆ ಟೀಚರ್ ಮನೆಯಿಂದ ಹೊರಗಡೆ ಹಾಕೋದಾ? ಸಾಧ್ಯನೇ ಇಲ್ಲ. ಅವಳು ನನ್ನ ತಂಟೆಗೆ ಬರೋಕ್ಕಿಂತ ಮುಂಚೆ ನಾನು ಅವಳನ್ನು ಈ ಮನೆಯಿಂದಾನೇ ಓಡಿಸುವೆ. ಹೇಗಿದ್ದರೂ ರಮ್ಯಾ ಹೊಸ ಪ್ಲ್ಯಾನ್ ಮಾಡಿದ್ದಾಳೆ ಅಲ್ವಾ? ಜೊತೆಗೆ ಅವಳು ಕೊಟ್ಟಿರೋ ಜಾಗದಲ್ಲಿ ಹೊಸದು ಫ್ಲ್ಯಾಟ್ ಕಟ್ಟಿಸಬೇಕೆಂದಿರುವೆ. ಮೊದಲು ನನ್ನ ಗಂಡನ ಬಳಿ ಹೇಳಬೇಕು, ನಮ್ಮ ಅನ್ವಿ ಹೆಸರಲ್ಲಿ ಫ್ಲ್ಯಾಟ್ ಕಟ್ಟಲು. ಜೈಲಿಂದ ಬಂದ ಮೇಲೆ ಅವಳ ಭವಿಷ್ಯದ ಬಗ್ಗೆಯೂ ಯೋಚಿಸಬೇಕಲ್ಲ ಎಂದು ಯೋಚಿಸುತ್ತಾ ತನ್ನ ಕೋಣೆಗೆ ಹೋದರು ಶಾಂಭವಿ. ಊಟ ಮುಗಿಸಿ ಚಂದ್ರಶೇಖರ್ ಕೋಣೆಗೆ ಬಂದಳು ಭುವಿ. ಅವರ ಬಳಿ, ಸಾರಿ ಮಾವ ಎಂದಳು. ಯಾಕಮ್ಮ? ಚಂದ್ರಶೇಖರ್ ಕೇಳಿದಾಗ, ಅದು ಮಾವ, ಸುಧಾ ಚಿಕ್ಕಮ್ಮ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿರಲಿಲ್ಲ. ನಾನೇ ಸುಳ್ಳು ಹೇಳಿದೆ. ಆದರೂ ಅವರು ಗಂಡನ ಮನೆಯಲ್ಲಿ ಇದ್ದರೆ ಒಳ್ಳೆಯದು ಅಲ್ವಾ? ಇಲ್ಲಿದ್ದರೆ ಸುಮ್ಮನೆ ಶಾಂಭವಿ ಅತ್ತೆಗೂ ಅವರಿಗೂ ಯಾವಾಗಲೂ ಜಗಳ ಆಗುತ್ತಲೇ ಇರುತ್ತದೆ. ಅಪರೂಪಕ್ಕೆ ಅವರು ಭೇಟಿಯಾದರೆ ಒಬ್ಬರ ಮೇಲೆ ಇನ್ನೊಬ್ಬರಿಗೆ ಗೌರವ ಇರುತ್ತದೆ. ಅದಕ್ಕೆ ಭುವಿ ಹೇಳುತ್ತಿರಬೇಕಾದರೆ, ನಿನಗೆ ಹೇಗೆ ತೋಚುತ್ತೋ ಹಾಗೆ ಮಾಡು ಮಗಳೇ. ನೀನೇನೇ ಮಾಡಿದರೂ ಅದರಿಂದ ನಮಗೆ, ನಮ್ಮ ಮನೆಗೆ ಒಳ್ಳೆಯದಾಗುತ್ತದೆ ಎಂದು ನನಗೆ ಗೊತ್ತು. ಚಂದ್ರಶೇಖರ್ ಹೇಳಿದಾಗ, ಥ್ಯಾಂಕ್ಸ್ ಮಾವ ಎಂದವಳು ಅಲ್ಲಿಂದ ತನ್ನ ಕೋಣೆಗೆ ಹೋದಳು. ಭುವಿಯನ್ನು ಕಾದು ಕಾದು ನಿದ್ದೆಗೆ ಜಾರಿದ್ದ ವೇದ. ಅವನನ್ನು ಕಂಡವಳು ಅವನ ತಲೆಯಿಂದ ಜಾರಿದ ದಿಂಬನ್ನು ಸರಿಪಡಿಸಿ ಅವನಿಗೆ ಚಾದರ ಹೊದಿಸಿ ನಂತರ ಅವಳು ಮಲಗಿದಳು. ಬೆಳಗಾಗಿತ್ತು. ಭುವಿ ಎದ್ದಾಗ ವೇದ ಜಾಗಿಂಗ್ಗೆ ಹೋಗಿದ್ದ. ಸ್ನಾನ ಮುಗಿಸಿ ರಂಗೋಲಿ ಇಟ್ಟು ದೇವರಿಗೆ ದೀಪ ಇಟ್ಟು ಸೀತಮ್ಮ ರಾಧಮ್ಮನೊಂದಿಗೆ ಸೇರಿ ಅಡುಗೆ ಕೆಲಸವನ್ನು ಮುಗಿಸಿದಳು ಭುವಿ. ಹಿಂದಿನ ರಾತ್ರಿ ಮಾವ ಹೇಳಿದಂತೆ ಸುಧಾಗಾಗಿ ಪಾಯಸವನ್ನು ಮಾಡಿದ್ದಳು. ವೇದನಿಗಾಗಿ ಕಾಯುತ್ತಿದ್ದಳು ಭುವಿ. ಮನೆಯವರೆಲ್ಲರೂ ತಿಂಡಿ ತಿನ್ನಲು ಬಂದರು. ಸುಧಾ ಕೂಡ ಬಂದಿದ್ದರು. ಸುಧಾ, ನಿಮಗೆ ಹೋಗೋದಕ್ಕೆ ಕಾರು ರೆಡಿ ಮಾಡಿದ್ದೀನಿ. ತಿಂಡಿ ತಿಂದು ಹೊರಡ್ತೀಯಾ ಅಲ್ವಾ? ಚಂದ್ರಶೇಖರ್ ಕೇಳಿದಾಗ, ಅಣ್ಣ ನಾನು, ಸುಧಾ ಏನೋ ಹೇಳಲು ಬಂದಾಗ, ಲಗೇಜ್ ಎಲ್ಲ ಪ್ಯಾಕ್ ಮಾಡಿದ್ದೀಯಾ ಅಥವಾ ಸಹಾಯಕ್ಕೆ ಬರಬೇಕಾ? ಚಂದ್ರಶೇಖರ್ ಕೇಳಿದರು. ಈ ಅಣ್ಣ ನಾನು ಯಾವಾಗ ಹೋಗ್ತೀನೋ ಅಂತ ಕಾಯ್ತಾ ಇದ್ದಾನೆ. ನಾನು ಒಮ್ಮೆ ಹೋದರೆ ಸಾಕು ಎಂದು ಅಂದುಕೊಂಡಿದ್ದಾನೆ ಇವನು, ಮನಸ್ಸಲ್ಲೇ ಗೊಣಗಿದ್ದರು ಸುಧಾ. ಅಯ್ಯೋ ಬೇಡ ಬಾವ, ನಿಮಗ್ಯಾಕೆ ಸುಮ್ಮನೆ ತೊಂದರೆ? ನಾನು ಸೀತಮ್ಮ ಸೇರಿ ಸುಧಾ ಲಗೇಜ್ ಪ್ಯಾಕ್ ಮಾಡಿದ್ವಿ. ಇನ್ನು ಅವಳು ಈ ಮನೆಯಿಂದ ಹೊರಡೋದು ಒಂದೇ ಬಾಕಿ. ಸುಧಾ ಕಡೆಗೆ ನೋಡಿ ವ್ಯಂಗ್ಯವಾಗಿ ನಗುತ್ತಾ ಹೇಳಿದ್ದರು ಶಾಂಭವಿ. ಅವರಿಬ್ಬರನ್ನು ಕಂಡು ಒಳಗೊಳಗೆ ನಕ್ಕಳು ಭುವಿ. ಹೋ ಹೌದಾ, ಒಳ್ಳೆಯದಾಯಿತು ಶಾಂಭವಿ ಎಂದರು ಚಂದ್ರಶೇಖರ್. ರಾಧಮ್ಮ, ಸುಧಾಗೆ ಪಾಯಸ ಬಡಿಸು. ಅವಳು ಇವತ್ತೇ ಕೊನೆ ಅಲ್ವಾ ನಮ್ಮ ಮನೆಯಲ್ಲಿ ತಿನ್ನೋದು.
ಇನ್ನು ಮುಂದೆ ಗಂಡನ ಮನೆಯಲ್ಲೇ ಇರ್ತಾಳೆ, ಶಾಂಭವಿ ಹೇಳಿದರು. ರಾಧಮ್ಮ ಸುಧಾಗೆ ಬಡಿಸಲು ಬಂದಾಗ, ರಾಧಮ್ಮ ನನಗೆ ಸಾಕು ಎಂದವರು ಕೈ ತೊಳೆಯಲು ಹೋದರು. ಅವರನ್ನೇ ಹಿಂಬಾಲಿಸಿ ಹೋದಳು ಭುವಿ. ಸಾರಿ ಚಿಕ್ಕಮ್ಮ, ನನಗೆ ನಿಮ್ಮನ್ನು ಮನೆಯಿಂದ ಹೊರಗೆ ಹಾಕುವ ಉದ್ದೇಶ ಏನೂ ಇಲ್ಲ. ನೀವು ನಿಮ್ಮ ಗಂಡನ ಮನೆಯಲ್ಲಿ ಇರುವುದು ಸರಿ. ಇಲ್ಲಿದ್ದರೆ ನೋಡಿ, ಶಾಂಭವಿ ಅತ್ತೆ ನಿಮ್ಮ ಬಗ್ಗೆ ಎಷ್ಟು ಹಗುರವಾಗಿ ಮಾತಾಡುತ್ತಾರೆ ಎಂದು. ಅದೇ ನೀವು ಅಪರೂಪಕ್ಕೆ ಈ ಮನೆಗೆ ಬಂದರೆ ನಿಮ್ಮನ್ನು ಗೌರವದಿಂದ ನಡೆಸಿಕೊಳ್ಳುತ್ತಾರೆ, ನಿಮಗೂ ಗೌರವ ಕೊಡುತ್ತಾರೆ. ಅದಕ್ಕೆ ನಾನು ಈ ರೀತಿ ಮಾಡಿದೆ. ಭುವಿ ಹೇಳುತ್ತಿದ್ದಾಗ, ಹೊಟ್ಟೆ ತುಂಬ ಹಾಲು ಕುಡಿ ನಾನು ಹೋದ ಮೇಲೆ. ಆದರೆ ನೀನು ಈ ಮನೆಯಲ್ಲಿ ಸಂತೋಷದಿಂದ ಇರಲು ನಾನು ಬಿಡುವುದಿಲ್ಲ. ವೇದಾನೆ ನಿನ್ನನ್ನು ಈ ಮನೆಯಿಂದ ಹೊರಗೆ ಹಾಕಬೇಕು. ಹಾಗೆ ಮಾಡುತ್ತೇನೆ, ಸುಧಾ ಹೇಳಿದಾಗ, ಆಯಿತು ಮಾಡಿ, ನನ್ನದೇನು ಅಭ್ಯಂತರ ಇಲ್ಲ ಎಂದಳು ಭುವಿ ನಗುತ್ತಾ. ಕೋಪದಿಂದ ಅಲ್ಲಿಂದ ಹೊರಬಂದರು ಸುಧಾ. ಅಣ್ಣ, ನಾನು ಹೋಗ್ತೀನಿ, ಬಾಸಿದ್ದು ಹೋಗೋಣ, ಸುಧಾ ಹೇಳಿದರು. ಹೋಗ್ತೀಯಾ? ಹೋಗಿ ಬರ್ತೀನಿ ಅನ್ನು. ಗಂಡನ ಮನೆಗೆ ಹೋದ ಮೇಲೆ ನಮ್ಮನ್ನೆಲ್ಲ ಮರೆಯಬೇಡ ಸುಧಾ. ಅವಾಗವಾಗ ಮನೆಗೆ ಬರ್ತಾ ಇರು, ಚಂದ್ರಶೇಖರ್ ಹೇಳಿದರು. ಆಯಿತು ಎಂದವರು ಹೊರಟರು. ಆಗಲೇ ವೇದ ಮನೆಗೆ ಬಂದಿದ್ದ. ಅವರನ್ನು ನೋಡಿ, ಅತ್ತೆ, ನೀವು ನಿಜವಾಗಿಯೂ ಮನೆ ಬಿಟ್ಟು ಹೋಗುತ್ತಿದ್ದೀರಾ? ನಾನೆಲ್ಲೋ ನೀವು ತಮಾಷೆ ಮಾಡ್ತಾ ಇದ್ದೀರಿ ಅಂದ್ಕೊಂಡೆ, ವೇದ ಹೇಳಿದ. ಕರ್ಕೊಂಡು ಬಂದಿದ್ಯಲ್ಲಪ್ಪ ಮನೆಗೆ ಮಹಾಲಕ್ಷ್ಮಿನ. ಅವಳಿಂದ ನನಗೆ ಒಳ್ಳೆ ಬುದ್ಧಿ ಬಂದಿದೆ, ಜ್ಞಾನೋದಯ ಆಗಿದೆ, ಅದಕ್ಕೆ ಹೋಗ್ತಾ ಇದ್ದೀನಿ, ಕೋಪದಿಂದಲೇ ಹೇಳಿದರು ಸುಧಾ. ಹೊತ್ತಾಯಿತು ಸುಧಾ, ಹೊರಡು ಹೊರಡು, ರಾಹುಗಾಲ ಬಂದರೆ ಕಷ್ಟ, ಶಾಂಭವಿ ಹೇಳಿದರು. ಹೋಗ್ತೀನಿ, ಹೊರಡಿದ್ದೀನಿ ಅಂದ ಮೇಲೆ ಹೋಗೇ ಹೋಗ್ತೀನಿ, ಕೋಪದಿಂದಲೇ ಹೇಳಿ ಹೊರಗಡೆ ಕಾರಲ್ಲಿ ಕೂತರು. ಎಲ್ಲರೂ ಅವರಿಗೆ ಕೈ ಬೀಸಿ ಬಾಯಿ ಎಂದರು. ಸದ್ಯ ಹೋದ್ಲು, ಮನದಲ್ಲೇ ಗೊಣಗಿದ್ದರು ಶಾಂಭವಿ. ಶಾಂಭವಿಯನ್ನು ನೋಡಿ ನಗುತ್ತಿದ್ದಳು ಭುವಿ. ಇವಳ್ಯಾಕೆ ನನ್ನ ನೋಡಿ ನಗ್ತಿದ್ದಾಳೆ ಯೋಚಿಸುತ್ತಾ ತನ್ನ ಕೋಣೆಯತ್ತ ಹೋದರು ಶಾಂಭವಿ. ಎಲ್ಲರೂ ತಮ್ಮ ತಮ್ಮ ಕೆಲಸಕ್ಕೆ ಹೋದರು. ಭುವಿಯನ್ನು ನೋಡಿ ನಗುತ್ತಿದ್ದ ವೇದ, ನೀನೇನು ಕಿಸಿತಿದ್ಯಾ? ಬೇಗ ಹೊರಡು, ನನಗೆ ಶಾಲೆಗೆ ಹೋಗಲು ತಡವಾಗುತ್ತದೆ ಎಂದವಳು ತಿಂಡಿ ತಿನ್ನಲು ಹೋದಳು. ಇವಳು ನಿಜವಾಗಿಯೂ ಅತ್ತೆ ಮನಸ್ಸು ಬದಲಾಯಿಸಿ ಅವರನ್ನು ಮನೆಗೆ ಕಳುಹಿಸಿದಳ? ಇಷ್ಟು ವರುಷದಿಂದ ಯಾರು ಏನೇ ಹೇಳಿದರೂ ಅತ್ತೆ ಅವರ ಗಂಡನ ಮನೆಗೆ ಹೋಗಿದ್ದೇ ಇಲ್ಲ. ಇವಾಗೇನು ಇವಳು ಹೇಳಿದ ತಕ್ಷಣ ಹೋದರು? ಇವಳೇನು ಮ್ಯಾಜಿಕ್ ಮಾಡಿದ್ಲಾ? ಅವರು ಹೋದತ್ತಲೇ ನೋಡಿ ಮನಸ್ಸಲ್ಲೇ ಮಾತಾಡಿಕೊಳ್ಳುತ್ತಿದ್ದ ವೇದ. ಹಿಂದಿನಿಂದ ಯಾರೋ ಕರೆದಂತಾಯಿತು ವೇದನಿಗೆ. ಹಿಂದೆ ತಿರುಗಿ ನೋಡಿದರೆ ಬಾಗಿಲ ಬಳಿ ವಿನು ಜೊತೆಗೆ ಚೇತು. ಅರೆ, ಇವರೇನು ಬೆಳಗ್ಗೆ ಬೆಳಗ್ಗೆನೆ ಮನೆಗೆ ಬಂದಿದ್ದಾರೆ? ಅದು ಒಟ್ಟಿಗೆ ಮದುವೆ ಏನಾದರೂ ಆಯ್ತಾ ಹೇಗೆ? ಇಲ್ಲ ಇಲ್ಲ, ಅವಳ ಕತ್ತಲ್ಲಿ ತಾಳಿ ಇಲ್ಲ. ಆದರೂ ಇಬ್ಬರು ಅದೇಗೆ ಒಟ್ಟಿಗೆ ಇಲ್ಲಿಗೆ ಯಾಕೆ ಬಂದರು? ಇಬ್ಬರನ್ನು ನೋಡಿ ಮನದಲ್ಲೇ ಮಾತಾಡಿಕೊಳ್ಳುತ್ತಿದ್ದವ ಕೇಳಿಯೇ ಬಿಟ್ಟ. ನೀವೇನಿಲ್ಲಿ? ಅದು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ವೇದ, ಮೆಲುದನಿಯಲ್ಲಿ ಹೇಳಿದನು ವಿನು. ಏನು ಹೇಳು? ವೇದ ಕೇಳಿದಾಗ, ಇಲ್ಲಿ ಬೇಡ, ಹೊರಗೆ ಬಾ ಎಂದ ವಿನು. ಸರಿ ಬನ್ನಿ ಎಂದವನು ಗಾರ್ಡನ್ಗೆ ಕರೆದುಕೊಂಡು ಹೋಗಿ, ಏನಾಯಿತು ವಿನು, ನೀವಿಬ್ಬರೇನು ಒಟ್ಟಿಗೆ ನಮ್ಮ ಮನೆಗೆ ಬಂದಿದ್ದೀರಾ? ವೇದ ಕೇಳಿದ. ವಿನು ಚೇತು ಒಬ್ಬರೊಬ್ಬರ ಮುಖ ನೋಡಿ ಚೇತು ಮಾತು ಪ್ರಾರಂಭಿಸಿದ್ದಳು. ನಿನ್ನೆ ರಾತ್ರಿ ಚೇತು ಮನೆಯಲ್ಲಿ. ನೋಡಮ್ಮ, ಬೇಡ ಅನ್ನಬೇಡ, ತುಂಬ ಒಳ್ಳೆಯ ಸಂಬಂಧ. ಅವರೇ ನಿನ್ನನ್ನು ಮನೆಗೆ ಸೊಸೆಯಾಗಿ ಮಾಡಿಕೊಳ್ಳಲು ಒಪ್ಪಿಕೊಂಡಿದ್ದಾರೆ. ನೀನೀಗ ಬೇಡ ಅಂದರೆ ಹೇಗೆ? ನಿನ್ನ ತಾಯಿಗೂ ಆರೋಗ್ಯ ಸರಿಯಿಲ್ಲ. ಅವಳಿಗೆ ನಿನ್ನ ಮದುವೆ ನೋಡುವ ಆಸೆ. ಹುಡುಗ ಅಮೇರಿಕಾದಲ್ಲಿರೋದು. ನೀನು ಅವನನ್ನು ಮದುವೆ ಆದರೆ ಚೆನ್ನಾಗಿರುತ್ತೀಯ, ವೆಂಕಟೇಶ್ ಮೂರ್ತಿಗಳು ಹೇಳಿದರು. ಇಲ್ಲ ಅಪ್ಪ, ನನಗಿನ್ನೂ ಓದೋದಿದೆ. ಇಷ್ಟು ಬೇಗ ಮದುವೆ ಬೇಡ ಅಪ್ಪ ಪ್ಲೀಸ್, ತನ್ನ ತಂದೆಯ ಬಳಿ ಕೇಳಿಕೊಂಡಳು ಚೇತು. ನೀನೆಷ್ಟು ಓದುತ್ತೀಯೋ ಅಷ್ಟು ಓದಿಸುವರು ಅವರು. ಖಂಡಿತ ನಿನ್ನ ಇಷ್ಟಕ್ಕೆ ವಿರುದ್ಧವಾಗಿ ನಡೆಯಲ್ಲ. ನೀನು ಈ ಮದುವೆಗೆ ಒಪ್ಪಿಕೊಳ್ಳಲೇಬೇಕು.
ನಾನಂತೂ ಅವರಿಗೆ ಮಾತು ಕೊಟ್ಟಿದ್ದೇನೆ, ನಿನ್ನನ್ನು ಆದಷ್ಟು ಬೇಗ ಮದುವೆ ಮಾಡಿಸಿಕೊಡುವೆ ಎಂದು. ಇನ್ನು 10 ದಿನದಲ್ಲಿ ಒಳ್ಳೆಯ ಮುಹೂರ್ತವಿದೆ. ಹುಡುಗನು ಇಲ್ಲಿಗೆ ಬಂದಿದ್ದಾನೆ. ಆದಷ್ಟು ಬೇಗ ಮದುವೆ ಮಾಡಿಕೊಂಡು ಮತ್ತೆ ಅಮೇರಿಕಾಗೆ ಹೋಗುವ. ಮುಂದಿನ ಭಾನುವಾರವೇ ನಿನ್ನ ನೋಡಲು ಬರುವರು. ಅಂದೇ ನಿಶ್ಚಿತಾರ್ಥ. ಜ್ಯೋತಿಷಿಗಳು ಹೇಳಿದ್ದಾರೆ, ಈಗ ನಿನಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ಎಂದು. ನೀನೇನು ಚಿಂತಿಸಬೇಡ. ನಾನು ನಿನ್ನ ತಂದೆ, ನಿನಗೆ ಒಳ್ಳೆಯದನ್ನೇ ಬಯಸುವೆ ಎಂದು ಹೇಳಿ ಅಲ್ಲಿಂದ ಹೋದರು. ಇದೇನಾಯಿತು? ಛೇ, ಇನ್ನೂ ಇದ್ದಿದ್ದು ಬರೀ 6 ತಿಂಗಳು ಅಷ್ಟೇ. ಕಾಲೇಜ್ ಮುಗಿದು ಹೋಗುತ್ತಿತ್ತು. ನನ್ನ ಪ್ರೀತಿಯನ್ನು ನಾನು ವಿನು ಬಳಿ ಹೇಳಿಕೊಳ್ಳಬಹುದಿತ್ತು. ಆದರೆ ಈಗ ಅದ್ಯಾವುದೋ ಅಮೇರಿಕ ಹುಡುಗನನ್ನು ನೋಡಿದ್ದಾರೆ ಅಪ್ಪ. ನಾನು ಅವನನ್ನು ಮದುವೆ ಆಗುವುದಿಲ್ಲ ಎಂದು ಹೇಗೆ ಹೇಳಲಿ? ಮೊದಲೇ ಇವರಿಗೆ ವಿನುನ ಕಂಡ್ರೆ ಆಗಲ್ಲ. ಏನು ಮಾಡಲಿ ಈಗ? ಹಾಂ, ನನಗೀಗ ಇರುವುದು ಒಂದೇ ದಾರಿ. ವಿನು ಬಳಿ ಎಲ್ಲ ಹೇಳ್ಕೊಳ್ಬೇಕು. ನಾಳೆನೇ ಎಲ್ಲ ಹೇಳ್ಕೊಳ್ತೀನಿ. ಹೇಗಿದ್ರೂ ವೇದ ನನಗೆ ಎಲ್ಲ ಗೊತ್ತು ಅಲ್ವಾ? ಅವನು ನಮಗೆ ಸಹಾಯ ಮಾಡುವ. ತನಗೆ ತಾನೇ ಸಮಾಧಾನ ಹೇಳಿಕೊಂಡಳು ಚೇತು. ಬೆಳಗ್ಗೆ ಮನೆಗೆ ಬಂದು ಹೇಳಿದ್ಲು. ಮೊದಲು ನನಗೆ ಶಾಕ್ ಆಯಿತು. ಅವಳು ನನ್ನನ್ನು ಪ್ರೀತಿ ಮಾಡುತ್ತಿದ್ದಾಳೆ ಎಂದು ಕೇಳಿ. ನಿನಗೂ ಹಾಗೆ ಆಯಿತು ಅಲ್ವಾ? ವಿನು ಕೇಳಿದಾಗ, ನನಗೇನು ಶಾಕ್ ಆಗಿಲ್ಲ. ನನಗೆ ಅವಳು ನಿನ್ನ ಪ್ರೀತಿಸುವ ವಿಷಯ ಮೊದಲೇ ಗೊತ್ತಿತ್ತು, ವೇದ ಹೇಳಿದ. ವಿನು ಚೇತು ಮುಖ ನೋಡಿ ಮತ್ತು ವೇದನನ್ನು ನೋಡಿ, ಏನು ಮೊದಲೇ ಗೊತ್ತಿತ್ತಾ? ಪಾಪಿ, ನನಗ್ಯಾಕೋ ಹೇಳಲಿಲ್ಲ? ಛೇ, ನೀನು ಮೊದಲೇ ಹೇಳಿದಿದ್ರೆ ಇಷ್ಟು ಹೊತ್ತಿಗೆ ನಮ್ಮ ಮದುವೆ ಆಗಿಬಿಡುತ್ತಿತ್ತು ಎಂದವನು ವೇದನಿಗೆ ಹೊಡೆಯಲು ಮುಂದೆ ಬಂದ. ಇಲ್ವೋ, ಅವಳೇ ಬೇಡ ಅಂದ್ಲು, ವೇದ ಹೇಳಿದ. ಅವಳನ್ನೇ ದುಡುಗುಟ್ಟಿ ನೋಡಿದ ವಿನು, ಸ್ಟಡೀಸ್ ಮುಗಿಲಿ ಮತ್ತೆ ಹೇಳೋಣ ಅಂತ ಇದ್ದೆ, ಆದರೆ ಈಗ ತಲೆ ತಗ್ಗಿಸಿದ್ದಳು ಚೇತು. ಸಾಕು ಗುರಾಯಿಸಿದ್ದು, ನಿಲ್ಲಿಸೋ. ನೀನು ಹೇಳಿದ ತಕ್ಷಣ ಇವರಪ್ಪ ನಿಮ್ಮಿಬ್ಬರಿಗೂ ಖುಷಿಯಿತ ಮದುವೆ ಮಾಡಿಸ್ತಾರೆ. ನಿನ್ನ ಕಂಡ್ರೇನೇ ಆಗಲ್ಲ ಅವರಿಗೆ, ಇನ್ನು ಮದುವೆ ಮಾಡಿಸ್ತಾರಾ ಎಂದ ವೇದ. ಇವಾಗೇನೋ ಮಾಡೋದು? ಬೇಸರದಿಂದ ಕೇಳಿದ್ದನು ವಿನು. ನೋಡೋಣ, ಏನಾದರೂ ಮಾಡೋಣ, ನೀನು ಟೆನ್ಷನ್ ಮಾಡ್ಕೊಳ್ಬೇಡ ಎಂದ ವೇದ. ನನಗೆ ಲೇಟ್ ಆಯಿತು, ನಾನು ಬಸ್ನಲ್ಲೇ ಹೋಗ್ತೀನಿ ಎಂದು ಹೇಳಿ ಅಲ್ಲಿಗೆ ಬಂದಳು ಭುವಿ. ಬೇಡ ಬೇಡ ಇರೇ, ನಾನೇ ಡ್ರಾಪ್ ಮಾಡ್ತೀನಿ, ಆಮೇಲೆ ಬಂದು ತಿಂಡಿ ತಿಂತೀನಿ. ನೋಡೋಣ, ಏನಾದರೂ ಮಾಡೋಣ, ನೀನು ಟೆನ್ಷನ್ ಮಾಡ್ಕೊಳ್ಬೇಡ ಎಂದ ವೇದ. ನನಗೆ ಲೇಟ್ ಆಯಿತು, ನಾನು ಬಸ್ನಲ್ಲೇ ಹೋಗ್ತೀನಿ ಎಂದು ಹೇಳಿ ಭುವಿ ಹೊರಡಬೇಕಾದರೆ, ಬೇಡ ಬೇಡ ಇರೇ, ನಾನೇ ಡ್ರಾಪ್ ಮಾಡ್ತೀನಿ, ಆಮೇಲೆ ಬಂದು ತಿಂಡಿ ತಿಂತೀನಿ ಎಂದವನು. ನೀವೇನೋ ಹೊರಡಿ, ಏನೂ ಚಿಂತಿಸದೆ ಕಾಲೇಜ್ಗೆ ಹೋಗು ಚೇತು. ನೀನು ಅಷ್ಟೇ, ಕೋರ್ಟ್ಗೆ ಹೋಗು, ನಾನು ಏನಾದರೂ ಮಾಡುವೆ. ಡ್ರಾಪ್ ಮಾಡಲ ನಿಮಗೂ? ವೇದ ಕೇಳಿದ. ಇಲ್ಲ, ಬೈಕ್ನಲ್ಲಿ ಬಂದಿದ್ದು, ಹೋಗ್ತೀನಿ ಎಂದ ವಿನು ಅಲ್ಲಿಂದ ಹೊರಟರು. ವೇದ ಭುವಿಯನ್ನು ಕರೆದುಕೊಂಡು ಶಾಲೆಗೆ ಹೋದ. ಅವಳನ್ನು ಬಿಟ್ಟು ಅಲ್ಲಿಂದ ನೇರವಾಗಿ ಚೇತು ಮನೆಗೆ ಹೋದ. ಬಾಗಿಲು ಬಡಿದಾಗ ವೆಂಕಟೇಶ್ ಮೂರ್ತಿಗಳೇ ಬಾಗಿಲು ತೆರೆದರು. ಮುಂದುವರಿಯುವುದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.